ಜಸ್ ಸೆಂಟೆನ್ಸ್ ಕಂಪ್ಲೀಷನ್ ಅನ್ನೋ ಒಂದು ಇಂಗ್ಲೀಷ್ ಗ್ರಾಮರ್ ಟಾಪಿಕ್ ಇದೆ. ಸೊ ಹಂಗಂದ್ರೆ ಒಂದು ಸೆಂಟೆನ್ಸ್ ಕೊಟ್ಟಿರ್ತಾರೆ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ರೀತಿ ಗ್ಯಾಪ್ ಕೊಟ್ಟಿರ್ತಾರೆ, ಅದರಲ್ಲಿ ಕರೆಕ್ಟ್ ಸುಟೇಬಲ್ ಆದ ವರ್ಡ್ಸ್ಗಳನ್ನ ಫಿಲ್ ಮಾಡಿ ವಾಕ್ಯನ ಕಂಪ್ಲೀಟ್ ಮಾಡೋದು. ಯಾವುದೇ ಈ ರೀತಿಯ ಕ್ವಶನ್ನ ಸಾಲ್ವ್ ಮಾಡಬೇಕಾದ್ರೆ ಅದಕ್ಕೊಂದು ರೂಲ್ಸ್ ಇರುತ್ತೆ, ರೆಗ್ಯುಲೇಷನ್ ಇರುತ್ತೆ, ಅದನ್ನು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಅದಕ್ಕಾಗಿ ಈ ವಿಡಿಯೋದಲ್ಲಿ ಅಂಥ ಒಂದು ಟಾಪ್ 20 ಕ್ವಶನ್ಸ್ಗಳನ್ನ ತೊಗೊಳ್ಳೋಣ. ಪ್ರತಿಯೊಂದು ಎಕ್ಸಾಂಪಲ್ನ ಸಾಲ್ವ್ ಮಾಡ್ತಾನೆ ಅದರ ಒಂದು ರೂಲ್ಸನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡೋಣ. ಓಕೆ, ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ದಿಸ್ ರಾಜು, ವೆಲ್ಕಮ್ ಟು ಇಂಗ್ಲೀಷ್ ಆ್ಯಂಡ್ ಬೆಲ್. ಎಸ್ ಮೈ ಡಿಯರ್ ಟೀಚರ್ಸ್, ಸೊ ನಾನು ಹೇಳಿದೆ ಸೆಂಟೆನ್ಸ್ ಕಂಪ್ಲೀಷನ್ ಅಂತಂದರೆ ಈ ರೀತಿ ಕ್ವಶನ್ ಕೊಟ್ಟಿರ್ತಾರೆ. ಸೊ ಇಲ್ಲಿದೆ ನೋಡಿ ಕ್ವಶನ್ ನಂಬರ್ 39. ಸೊ ಈ ರೀತಿ ಕ್ವಶನ್ ಕೊಟ್ಟು ಇಲ್ಲಿ ಫಿಲ್ನ ಬ್ಲ್ಯಾಂಕ್ಸ್ ಕೊಟ್ಟಿರ್ತಾರೆ ಯಾವುದು ಅಂಥೇಳಿ. ಸೊ ಇದನ್ನು ಫಿಲ್ ಮಾಡಬೇಕಾದ ಸೂಟೇಬಲ್ ಆದ ವರ್ಡ್ಸನ್ನು ತೊಗೊಂಡು. ಓಕೆ, ಇದಕ್ಕೂ ಒಂದೊಂದು ರೂಲ್ಸ್ ಇರುತ್ತೆ. ಅದಕ್ಕಾಗಿ ಇವತ್ತಿನ ವಿಡಿಯೋ ಭಾಳಷ್ಟು ಮಜಾ ಅನಿಸುತ್ತೆ, ಯಾಕಂದರೆ ಟಾಪ್ 20 ಮೋಸ್ಟ್ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೆಂಟೆನ್ಸ್ ಕರೆಕ್ಷನ್ ಕೂಡ, ಸೆಂಟೆನ್ಸ್ ಕಂಪ್ಲೀಷನ್ ಕೂಡ, ಅಂಥ ವಾಕ್ಯಗಳನ್ನ ನಾವು ಸಾಲ್ವ್ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ಸೊ ಸ್ಪೆಷಲಿ ಹೇಳ್ಬೇಕಾದ್ರೆ ಸ್ಪೆಷಲಿ GPTR ಬಗ್ಗೆ ನಾವು ಸ್ಟಡಿ ಮಾಡ್ತಿದ್ದೀವಿ. ಪೇಪರ್ 2ದಲ್ಲಿ 1 ಅಂಕಕ್ಕೆ ಈ ರೀತಿ ಕ್ವಶನ್ ಬಂದೇ ಬರ್ತಾ. ಸೊ ಇದು ಅಷ್ಟೇ ಅಲ್ಲದೆ HS ಹೇಳ್ಬೋದು, ಯಾವುದೇ ಎಕ್ಸಾಮಲ್ಲಿ ಈ ರೀತಿ ಕ್ವಶನ್ಸ್ ಕೇಳ್ತಾರೆ. ಓಕೆ, ಹಾಗಾದರೆ ಇದಕ್ಕಿಂತ ಮುಂಚೆ ಸ್ಪೆಷಲಿ GPSTRಗೆ ಸಂಬಂಧಪಟ್ಟಂತೆ ಎಲ್ಲ ವಿಡಿಯೋನ ಮಾಡಿದ್ದೀನಿ. ಎಲ್ಲ ವಿಡಿಯೋ ಲಿಂಕ್ ಸೊ ವಿಡಿಯೋದ ಕೊನೆಗೆ ಕೊಟ್ಟಿರ್ತೀನಿ. ಎಲ್ಲ ವಿಡಿಯೋನ ನೀವು ನೋಡಿರಿ, ಭಾಳಷ್ಟು ವರ್ಕ್ ಮಾಡಿದ್ದೀನಿ ಪ್ರತಿಯೊಂದು ವಿಡಿಯೋಕ್ಕೂ. ಓಕೆ, ಸೊ ಇವತ್ತಿನ ವಿಡಿಯೋದಲ್ಲಿ ಸೆಂಟೆನ್ಸ್ ಕಂಪ್ಲೀಷನ್ ಫಾರ್ 1 ಮಾರ್ಕ್ಸ್ ನೋಡೋಣ. 20 ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ಗಳನ್ನ ನಾವು ಡಿಸ್ಕಸ್ ಮಾಡೋಣ. ನಾನು ಹೇಳಿದೆ ಈ ರೀತಿ ಕ್ವಶನ್ ಕೇಳ್ತಾರೆ. ಕ್ವಶನ್ ನಂಬರ್ 1 to 50ದಲ್ಲಿ 1 ಮಾರ್ಕ್ಸ್ ಕ್ವಶನ್ ಇರ್ತವೆ. ಅದರಲ್ಲಿ ಒಂದು ಕ್ವಶನ್ ಈ ರೀತಿ ಇರುತ್ತೆ. ಸೊ ಆ್ಯಂಗರ್, ಫ್ರಸ್ಟ್ರೇಷನ್ ಆ್ಯಂಡ್ ಹೆಲ್ಪ್ಲೆಸ್ನೆಸ್ ವರ್ ಸೀನ್ ಅಮಂಗ್ಸ್ಟ್ ಪ್ಯಾಸೆಂಜರ್ಸ್. ಫ್ಲೈಟ್ಸ್ ಡ್ಯಾಶ್ ಫಾರ್ ಅವರ್ಸ್ ಎಟ್ ದ IJI ಏರ್ಪೋರ್ಟ್ ಅಂತ ಕೊಟ್ಟಿದ್ದಾರೆ. ದ ಬೆಸ್ಟ್ ಆಪ್ಷನ್ ಕಂಪ್ಲೀಟ್ ದ ಸ್ಟೇಟ್ಮೆಂಟ್ ಅಂಡರ್ ದ ಹೆಡ್ಲೈನ್ ಅಂತ ಕೊಟ್ಟಿದ್ದಾರೆ. ಸ್ಟೇಟ್ಮೆಂಟ್ನ ಕಂಪ್ಲೀಟ್ ಮಾಡಿರಿ. ಸೊ 6 Gurudh Airlines ಫ್ಲೈಟ್ ಡಿಲೇಸ್ ಈಸ್, ಹ್ಯಾಡ್ ಬೀನ್ ಡಿಲೇಡ್, ಹ್ಯಾಸ್ ಡಿಲೇಡ್, ಹೌ ಡಿಲೇಡ್, ಹ್ಯಾಡ್ ಡಿಲೇಡ್ ಅಂತೇಳಿ ಯಾವುದು ಸೂಟೇಬಲ್ ಆದದ್ದು. ಸೊ ನಾನು ಇಲ್ಲಿ ಏನು ಮಾಡ್ತಿದ್ದೀನಿ, ಸ್ವಲ್ಪ ಈ ವಿಡಿಯೋದಲ್ಲಿ ಟಾಪ್ 20 ಕ್ವಶನ್ಸ್ ಅಂತ ಓದ್ತಾ ಇದ್ದೀನಿ, ನಮ್ಮ GPTR ಎಕ್ಸಾಮ್ ಪ್ಯಾಟರ್ನ್ ಇರುವಂಥವು. ಇದಾದ ನಂತರ ನಾನು ಫಸ್ಟಿಗೆ ಹೇಳ್ಬಿಡ್ತೀನಿ. ಭಾಳಷ್ಟು ಜನ ಕೇಳ್ತಿದ್ರಿ, ಸರ್ ನಾವು ನಿಮ್ಮ ಮೆಂಬರ್ಶಿಪ್ ತೊಗೊಂಡು ಅಮೌಂಟ್ ಕೊಟ್ಟು ಮೆಂಬರ್ಶಿಪ್ ತೊಗೊಳ್ತಾ ಇದ್ದೀವಿ, ಸೊ ನಮಗೆ ಲೈವ್ ಕ್ಲಾಸಸ್ಗೆ ಅಲೋ ಮಾಡಿಕೊಡಿ ಅಂತೇಳಿ. ಅದು ಲೈವ್ ಕ್ಲಾಸಸ್ ಬರ್ತವೆ. ಸೊ ನಿಮಗೆ ನೋಟಿಫಿಕೇಶನ್ ಮೂಲಕನೂ ಕೂಡ ತಿಳಿಸ್ತೀನಿ, ಅದು ಆಟೋಮೆಟಿಕ್ ತಿಳಿಸುತ್ತಾ, ಏನೂ ತೊಂದರೆ ಇಲ್ಲ. ಸೊ ಯಾರ್ಯಾರು ಜಾಯ್ನ್ ಆಗ್ತಿದ್ರಿ ದಯವಿಟ್ಟು ನೀವು ಜಾಯ್ನ್ ಆದವರು, ಮೆಂಬರ್ಶಿಪ್ ತೊಗೊಂಡವರು ನಿಮ್ಮ ವಾಟ್ಸಪ್ ನಂಬರನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕ್ರಿ. ನಿಮ್ಮ ನೇಮು, ವರ್ಕಿಂಗ್ ಪ್ಲೇಸ್ ಆಗ್ಬೋದು ಅಥವಾ ನಿಮ್ಮ ಪ್ಲೇಸ್ ಆಗಿರ್ಬೋದು, ಆ್ಯಂಡ್ ವಾಟ್ಸಪ್ ನಂಬರ್ನ ಹಾಕ್ರಿ. ಸೊ ಅದಕ್ಕೆ ನಾನು ನಮ್ಮ ಗ್ರೂಪ್ದಲ್ಲಿ ಆ್ಯಡ್ ಮಾಡಿರ್ತೀನಿ. ಓಕೆ, ಸೊ ಎಕ್ಸ್ಟ್ರಾ ಏನೋ ಕ್ವಶನ್ಸ್ ಇದ್ರೂ ಅದನ್ನು ನಿಮಗೆ ಕಳಿಸ್ತಾ ಇರ್ತೀನಿ. ಓಕೆ, ಎಸ್. ಸೊ ಫಸ್ಟ್ ಕ್ವಶನ್ ಏನಿದೆ, ಹೆವಿ ರೈನ್ ಆ್ಯಂಡ್ ಸ್ಟ್ರಾಂಗ್ ವಿಂಡ್ಸ್ ಡ್ಯಾಶ್ ನಾರ್ಮಲ್ ಲೈಫ್ ಇನ್ ದ ಸಿಟಿ ಎಸ್ಟರ್ಡೇ ಅಂತ ಇದೆ. ಸೊ ಫಸ್ಟ್ ಒನ್ ಡಿಸ್ರಪ್ಟೆಡ್ ಇದೆ. ಸೊ ಹ್ಯಾಡ್ ಡಿಸ್ರಪ್ಟ್ ಇದೆ ಆ್ಯಂಡ್ ಹ್ಯಾವ್ ಡಿಸ್ರಪ್ಟೆಡ್ ಇದೆ. ಸೊ ಇದು ನೋಡೋಕೆ ಗೊತ್ತಾಗುತ್ತಾ, V1 ಇದೆ, ಸೊ V2 ಇದೆ, ಆ್ಯಂಡ್ V3 ಆ್ಯಂಡ್ ಹ್ಯಾಡ್ ಪ್ಲಸ್ V3 ಅಂದರೆ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಆ್ಯಂಡ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ವಿಚ್ ಇಸ್ ದ ಕರೆಕ್ಟ್ ಆಪ್ಷನ್ ಇಸ್ ಅಂತ ಕ್ವಶನ್ ಮಾಡಿದ್ದೀವಿ. ಸೊ ಹೆವಿ ರೈನ್ ಆ್ಯಂಡ್ ಸ್ಟ್ರಾಂಗ್ ವಿಂಡ್ಸ್ ಡ್ಯಾಶ್ ನಾರ್ಮಲ್ ಇನ್ ದ ಸಿಟಿ ಎಸ್ಟರ್ಡೇ ಅಂತ ಇದೆ. ಓಕೆ, ಸೊ ಕರೆಕ್ಟ್ ಆಪ್ಷನ್ ಇಸ್ ಡಿಸ್ರಪ್ಟೆಡ್ ಆಗುತ್ತೆ. ಯಾಕೆ ಸರ್ ಅಂತಂದ್ರೆ ರೀಸನ್, ಈ ಎಸ್ಟರ್ಡೇ ಅನ್ನೋದು ಪಾಸ್ಟ್ ಟೆನ್ಸನ್ನು ಇಂಡಿಕೇಟ್ ಮಾಡ್ತಾ, ಪಾಸ್ಟ್ ಸಿಂಪಲ್ ಪಾಸ್ಟ್ ಈಸ್ ರಿಕ್ವೈರ್ಡ್ ಇದೆ ಇಲ್ಲಿ. ಆ ಕಾರಣಕ್ಕಾಗಿ ನಾವು ಇಲ್ಲಿ V2 ಅನ್ನು, ಆಪ್ಷನ್ ನಂಬರ್ 2 ಅನ್ನು ನಾವಿಲ್ಲಿ ಯೂಸ್ ಮಾಡ್ತಾ ಇದ್ದೇವೆ. ಓಕೆ, ಸೊ ಸ್ಪೆಷಲಿ ಹೇಳ್ಬೇಕಾದ್ರೆ ಯಾವ ಕಾರಣಕ್ಕಾಗಿ ಅದು ರೈಟ್ ಆಗುತ್ತೆ ಅನ್ನೋದನ್ನು ನೀವು ನಿಮ್ದು ಇಟ್ಕೊಡ್ರಿ. ಸೊ ಎಸ್ಟರ್ಡೇ ಅನ್ನೋದು ಪಾಸ್ಟ್ ಆಗಿದೆ. ಸರ್ ಹ್ಯಾಡ್ ಡಿಸ್ರಪ್ಟೆಡ್ ಕೂಡ ಆಗ್ತಿತ್ತು, ಬಟ್ ಇಲ್ಲಿ ನಮಗೆ ಮೋಸ್ಟ್ ಸೂಟೇಬಲ್ ಅನಿಸಿದ್ದು ಅಂತ ಕೊಟ್ಟಿದ್ದ ಕಾರಣಕ್ಕೆ ಅದನ್ನು ಹಾಕಿದ್ದೀವಿ. ಆ್ಯಂಡ್ ದ ಕಮಿಟಿ ಡ್ಯಾಶ್ ಇಟ್ಸ್ ಫೈನಲ್ ಡಿಸಿಷನ್ ಬಿಫೋರ್ ದ ಡೆಡ್ಲೈನ್ ಲಾಸ್ಟ್ ವೀಕ್ ಅಂತ ಕ್ವಶನ್ ಇದೆ. ಅನೌನ್ಸಸ್, ಹ್ಯಾಸ್ ಅನೌನ್ಸ್ಡ್, ಹ್ಯಾಡ್ ಅನೌನ್ಸ್ಡ್ ಆ್ಯಂಡ್ ಅನೌನ್ಸ್. ಸೊ ಡೇಟ್ ಟೀಚರ್ಸ್ ಇದು V1 ಇದೆ. ಓಕೆ, ಸೊ SRS ಬಂದಿದೆ, ಇದು ಅಷ್ಟೇ. ಹ್ಯಾಸ್ ಅನೌನ್ಸ್ಡ್ ಪ್ರೆಸೆಂಟ್ ಪರ್ಫೆಕ್ಟ್ ಇದೆ, ಆ್ಯಂಡ್ ಹ್ಯಾಡ್ ಅನೌನ್ಸ್ಡ್ ಪಾಸ್ಟ್ ಪರ್ಫೆಕ್ಟ್ ಇದೆ. ವಿಚ್ ಇಸ್ ದ ರೈಟ್ ಆನ್ಸರ್? 1 2 3 4 ನೀವು ಕಮೆಂಟ್ ಮಾಡಿ ಅಷ್ಟೇ. ಆನ್ಸರ್ ಡೋಂಟ್ ರೈಟ್ ಎನಿ ಕಮೆಂಟ್ದಲ್ಲಿ. ಸೊ ನಿಮ್ಗೆ ಯಾರ್ಯಾರು ಇಫ್ ವಾಂಟ್ ಗೆಟ್ ಸಮ್ ಮೋರ್ ಟೈಮ್, ನಾವು ಪಾಸ್ ದ ವಿಡಿಯೋ ಆ್ಯಂಡ್ ಜಸ್ಟ್ ಆನ್ಸರ್ ಟು ದಿ ಕ್ವಶನ್. ಸೊ ಪಾಸ್ ಮಾಡಿ ನೋಡಿ, ನಾನು ಒಂದು ನಾರ್ಮಲ್ ಟೈಮ್ ಇದನ್ನು ನಾನು ಆನ್ಸರ್ ಮಾಡ್ತಾ ಹೋಗ್ತಿರ್ತೀನಿ. ಓಕೆ, ಔಟ್ ಆಫ್ 20ಗೆ ಎಷ್ಟಕ್ಕೆ ನೀವು ಕರೆಕ್ಟ್ ಮಾಡಿದ್ದೀರಿ ಅನ್ನೋದನ್ನು ಕೂಡ ಪ್ರಾಂಪ್ಟಾಗಿ ಕಮೆಂಟಲ್ಲಿ ತಿಳಿಸ್ರಿ. ಸೊ ಹಾಗಾದ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಆಗುತ್ತಾ? ಸೊ ಇಲ್ಲಿ ನೋಡ್ರಿ, ಲಾಸ್ಟ್ ವೀಕ್ ಅಂತ ಇದೆ, ಸಿಂಪಲ್ ಪ್ರೆಸೆಂಟ್ ಒಂದು ಆಗಲ್ಲ, V1 ಆಗಲ್ಲ, ಹೌದು. ಸೊ ಯಾವ್ಯಾವು
ಲಾಸ್ಟ್ ವೀಕ್ ಅಂದ್ರೆ ಪ್ರೆಸೆಂಟ್ ಪರ್ಫೆಕ್ಟ್ನೂ ಆಗಲ್ಲ ಅಲ್ರಿ, ಉಳಿದು ಯಾವುದು ಹ್ಯಾಡ್ ಅನೌನ್ಸ್ಡ್ ಮತ್ತೇನೂ ಇಲ್ಲ. ಸೊ ಹ್ಯಾಡ್ ಅನೌನ್ಸ್ಡ್ ದ ರೈಟ್ ಆನ್ಸರ್ ಬಿಕಾಸ್ ಆಕ್ಷನ್ ಕಂಪ್ಲೀಟೆಡ್ ಬಿಫೋರ್ ದ ಅನದರ್ ಪಾಸ್ಟ್ ಟೈಮ್. ಇನ್ನೊಂದು ಆ್ಯಕ್ಷನ್ಗಿಂತ ಮೊದಲು ಈ ಕೆಲಸ ಆಗಿದೆ. ಸರ್ ಇಲ್ಲಿ ಸಿಂಪಲ್ ಪಾಸ್ಟ್ನೂ ಆಗ್ತಿದ್ದಲ್ಲ ಸರ್, ನೀವು ಪಾಸ್ಟ್ ಪರ್ಫೆಕ್ಟ್ನ ಯಾಕೆ ನೀವು ಪ್ರಿಫರ್ ಮಾಡ್ತೀರಿ ಅಂತಂದರೆ ದೇ ಹ್ಯಾವ್ ನಾಟ್ ಮೆನ್ಷನ್ಡ್ ಹಿಯರ್ ಅನೌನ್ಸ್ಡ್ ಅಂತೇಳಿ ಎಲ್ಲಿ V2 ಆಪ್ಷನ್ ಕೊಟ್ಟಿಲ್ಲ. ಆ ಕಾರಣಕ್ಕಾಗಿ ದ ಬೆಟರ್ ಆಪ್ಷನ್ ಇಸ್ ದೇ ಹ್ಯಾಡ್ ಅನೌನ್ಸ್ಡ್ ಅನ್ನೋದಕ್ಕೆ ನಾನು ಕರೆಕ್ಟ್ ಹಾಕಿದ್ದೇವೆ. ಓಕೆ, ಆ್ಯಂಡ್ ಥರ್ಡ್ ಕ್ವಶನ್ ಇಸ್ ದೇರ್ ನೀದರ್ ದ ಟೀಚರ್ ನಾಟ್ ದ ಸ್ಟೂಡೆಂಟ್ಸ್ ಡ್ಯಾಸ್ ರೆಡಿ ಫಾರ್ ದ ಇನ್ಸ್ಪೆಕ್ಷನ್. ಬ್ಯೂಟಿಫುಲ್ ಕ್ವಶನ್ ರೀ. ನೀದರ್ ಬಂದಿದೆ ಮತ್ತು ನಾರ್ ಬಂದಿದೆ. ಸೊ ಈ ರೀತಿ ನೀದರ್ ನಾರ್ ಬಂದಾಗ ನೆಗೆಟಿವ್ ಸೆಂಟೆನ್ಸ್ ಆಗುತ್ತಾ? ಓಕೆ, ಅಫ್ಕೋರ್ಸ್. ಓಕೆ, ನೀದರ್ ಕಂಜಂಕ್ಷನ್ ರೀತಿ ಕೆಲಸ ಮಾಡ್ತಿದೆ. ಆಪ್ಷನ್ಸ್ ನೋಡೋಣ. ವಾಸ್, ವರ್ ಆ್ಯಂಡ್ ಈಸ್ ಆ್ಯಂಡ್ ಹ್ಯಾಸ್ ವಿಚ್ ಇಸ್ ದ ಕರೆಕ್ಟ್ ಸೂಟಬಲ್ ಆಪ್ಷನ್ ಅನ್ನೋದನ್ನು ಕಮೆಂಟ್ ಮಾಡಿರಿ. ಸ್ವಲ್ಪ ನೀದರ್ ಮತ್ತು ನಾರ್ ಬಂದಾಕಾರ ಒಂದು ರೂಲ್ ಅಪ್ಲೈ ಆಗುತ್ತೆ, ಅದನ್ನು ವಿಚಾರ ಮಾಡಿದ್ರೆ ಯು ಕ್ಯಾನ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಓಕೆ ಓಕೆ, ದ ಕರೆಕ್ಟ್ ಒನ್ ಇಸ್ ದ ಸೆಕೆಂಡ್ ಆಪ್ಷನ್. ವರ್ ಅನ್ನೋದು ಕರೆಕ್ಟ್ ಆಗುತ್ತಾ? ಈ ನೀದರ್ ಮತ್ತು ನಾರ್ ಬಂದಾಕಾರ ಇದು ಲಾಸ್ಟ್ದು ಯಾವುದು ನಿಯರ್ ಇರ್ತೈತಿ ಇದಕ್ಕೆ ನಿಯರ್ ಆದಂತಹ ಸೂಟೇಬಲ್ ಆದಂತಹ ಇದಕ್ಕೆ ಸೂಟೇಬಲ್ ಆದಂತಹ ಆಪ್ಷನ್ ಸೆಲೆಕ್ಟ್ ಮಾಡಬೇಕು. ಸ್ಟೂಡೆಂಟ್ಸ್ ಅದ ಅನ್ಬೇಕು, ವಾಸ್ ಆಗಲ್ಲ, ಈಸ್ ಆಗಲ್ಲ, ಹ್ಯಾಸ್ನೂ ಆಗಲ್ಲ, ಉಳಿದುದೇ ವರ್. ಓಕೆ, ಹ್ಯಾವ್ ಗಾಟ್. ಸೊ ನೀದರ್ ನಾವು ಬಂದಾಗ ವರ್ಬ್ ಅಗ್ರೀಸ್ ವಿತ್ ದ ನಿಯರೆಸ್ಟ್ ಸಬ್ಜೆಕ್ಟ್. ನಿಯರೆಸ್ಟ್ ಸಬ್ಜೆಕ್ಟ್ ವಿಚ್ ಇಸ್ ದ ನಿಯರೆಸ್ಟ್ ಸಬ್ಜೆಕ್ಟ್, ಸ್ಟೂಡೆಂಟ್ಸ್ ಇಸ್ ದ ನಿಯರೆಸ್ಟ್ ಸಬ್ಜೆಕ್ಟ್. ಸೊ ಪ್ಲೂರಲ್ ಇರೋ ಕಾರಣಕ್ಕಾಗಿ ಪ್ಲೂರಲ್ ಇರುವಂಥದ್ದೇ ಯೂಸ್ ಮಾಡ್ಬೇಕಾಗತ್ತೆ. ಸೊ ಇಲ್ಲಿ ಯಾವ ಇಲ್ವೇ ಇಲ್ಲ, ವರ್ ಇದೆ, ಅದಕ್ಕಾಗಿ ವರ್ ಇಸ್ ದ ರೈಟ್. ಹ್ಯಾವ್ ಗಾಟ್. ನೋಡಿರಿ, ಒಂದೊಂದು ಎಕ್ಸಾಂಪಲ್ ಥ್ರೂ ವಿ ಆರ್ ಟ್ರೈಂಗ್ ಟು ಅಂಡರ್ಸ್ಟ್ಯಾಂಡ್ ದ a particular rule regarding to that question. Okay, so ಅದನ್ನು ಅರ್ಥ ಮಾಡ್ಕೊಳ್ತಾ ಇದ್ದೇವೆ. ಡೈರೆಕ್ಟ್ ಬರೀ ರೂಲ್ಸ್ ಹೇಳಿ ಕ್ವಶನ್ ಬೇಕಾಗಿಲ್ಲ. ಸೊ ಎಕ್ಸಾಂಪಲ್ ಥ್ರೂ ನಾವು ಏನು ಮಾಡೋಣ, ರೂಲನ್ನು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ಆ್ಯಂಡ್ ಫೋರ್ತ್ ಒನ್ ಇಸ್ ದೇರ್ ದ ನ್ಯೂಸ್ ಅಬೌಟ್ ದ ಆಕ್ಸಿಡೆಂಟ್ ಡ್ಯಾಶ್ ಶಾಕಿಂಗ್ ಅಂತ ಇದೆ. ನಿಮ್ದಲ್ಲಿ ಇಟ್ಕೊಳ್ಳಿ ದ ನ್ಯೂಸ್ ಅನ್ನೋದು ಇದೆ ವರ್, ಆರ್, ಈಸ್ ಆ್ಯಂಡ್ ಹ್ಯಾವ್. ಸೊ ಕಮೆಂಟ್ ಮಾಡಿ ಟೀಚರ್ಸ್ ವಿಚ್ ಇಸ್ ದ ಕರೆಕ್ಟ್ ಆಪ್ಷನ್. 1 2 3 4 ನಾನು ಮುಂಚೆನೇ ಹೇಳ್ತಿದ್ದೀನಿ, ಮತ್ತೆ ಹೇಳೋದಿಲ್ಲ. ಸೊ ನಿಮಗೆ ಯಾರಿಗಾದರೂ ನಿಮಗೆ ಇನ್ನೊಂದು ಸ್ವಲ್ಪ ಟೈಮ್ ಬೇಕಾದರೆ ವಿಡಿಯೋನ ಪಾಸ್ ಮಾಡಿ ಆನ್ಸರ್ ಮಾಡಿರಿ. ಯಾಕಂದ್ರೆ ನಾನು ಸ್ವಲ್ಪ ಒಂದು ನಾರ್ಮಲ್ ವೇದಲ್ಲಿ ಹೇಳ್ತಾ ಹೋಗ್ತೀನಿ. ದ ಕರೆಕ್ಟ್ ಒನ್ ಇಸ್ ದ ಈಸ್ ಆಗುತ್ತಾ? ಯಾಕೆ ಸರ್ ಅಂದರೆ ನ್ಯೂಸ್ ಅನ್ನೋದು ಈಸ್ ಅ ಸಿಂಗ್ಯುಲರ್ ಇನ್ ದ ಫಾರ್ಮ್ ಆ್ಯಂಡ್ ಮೀನಿಂಗ್ದಲ್ಲಿ ಎಲ್ಲ ರೀತಿಯೂ ಅದು ಸಿಂಗ್ಯುಲರ್ ಅಂತ ಹೇಳ್ತೀವಿ. ಮ್ಯಾಥಮೆಟಿಕ್ಸ್, ಫಿಸಿಕ್ಸ್ ಆ ರೀತಿ ನ್ಯೂಸ್ ಅನ್ನೋದು ಬರುತ್ತೆ. ಸೊ ನ್ಯೂಸ್ ಅಬೌಟ್ ದ ಆಕ್ಸಿಡೆಂಟ್. ಸೊ ಅದನ್ನು ನಾವು ಸಿಂಗ್ಯುಲರ್ ರೀತಿ ಕನ್ಸಿಡರ್ ಮಾಡಿ. ಸಿಂಗ್ಯುಲರ್ ಯಾವುದು ವರ್ ಆಗಲ್ಲ, ಆರ್ ಆಗಲ್ಲ, ಹ್ಯಾವ್ ಆಗಲ್ಲ. ಸೊ ಓನ್ಲಿ ಒನ್ ಇಸ್ ದೇರ್, ದಟ್ ಈಸ್ ಥರ್ಡ್ ಒನ್. ಹೈ ಗಾಟ್. ಆ್ಯಂಡ್ ನೆಕ್ಸ್ಟ್ ಫಿಫ್ತ್ ಕ್ವಶನ್ ಇಸ್ ದೇರ್ ದ ಟ್ರೈನ್ ಡ್ಯಾಶ್ ಬಿಫೋರ್ ವಿ ರೀಚ್ ದ ಸ್ಟೇಷನ್. ಬ್ಯೂಟಿಫುಲ್ ಕ್ವಶನ್ ರೀ. ಸೊ ಆಪ್ಷನ್ಸ್ ನೋಡ್ರಿ, ಯೂಸ್ ಹ್ಯಾಡ್ ಲೆಫ್ಟ್ ಆ್ಯಂಡ್ ಹ್ಯಾಸ್ ಲೆಫ್ಟ್ ಅಂತೇಳಿ. ಸೊ ನಿಮಗೆ ಗೊತ್ತಾಗ್ತಾ ಇದೆ, ಇದು V1, ಇದು V3 ಇದೆ, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಇದೆ, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಇದೆ, V2 ಇದೆ. ಸೊ ವಿಚ್ ಇಸ್ ದ ಕರೆಕ್ಟ್ ಆಪ್ಷನ್ ಇಸ್ ದ ಸೆಕೆಂಡ್ ಒನ್, ಹ್ಯಾಡ್ ಲೆಫ್ಟ್. ಯಾಕೆ ಅಂತಂದರೆ ಒನ್ ಆ್ಯಕ್ಷನ್ ಹ್ಯಾಪನ್ ಬಿಫೋರ್ ಅನದರ್ ಪಾಸ್ಟ್ ಆ್ಯಕ್ಷನ್. ಇದನ್ನು ಅರ್ಥ ಮಾಡ್ಕೊಳ್ರಿ ಟೀಚರ್ಸ್, ನೆಮ್ಮದಲ್ಲಿ ಇಟ್ಕೊಳ್ರಿ. ಭಾಳ ಬ್ಯೂಟಿಫುಲ್ ಕ್ವಶನ್ಸ್ ಈ ರೀತಿ ಬರ್ತವೆ. ಒನ್ ಆ್ಯಕ್ಷನ್ ಹ್ಯಾಪನ್ ಬಿಫೋರ್ ಅನದರ್ ಪಾಸ್ಟ್ ಆ್ಯಕ್ಷನ್, ಪಾಸ್ಟ್ ಪರ್ಫೆಕ್ಟ್ನ ಯೂಸ್ ಮಾಡಬೇಕಾಗತ್ತ. ದ ಟ್ರೈನ್ ಹ್ಯಾಡ್ ಲೆಫ್ಟ್ ಅನ್ನೋದು ಸೊ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ಗೆ ಸ್ಟೇಟ್ಮೆಂಟ್. ಅದು ಬಿಫೋರ್ ವಿ ರೀಚ್ಡ್ ಅನ್ನೋದು ಸಿಂಪಲ್ ಪಾಸ್ಟ್ ವಾಕ್ಯ ಇದೆ. ಸೊ ನಾವು ಅಲ್ಲಿ ಸ್ಟೇಷನ್ಗೆ ಹೋಗೋಷ್ಟರಲ್ಲಿ ಟ್ರೈನ್ ಲೆಫ್ಟ್ ಆಗಿತ್ತು ಅನ್ನೋ ಅರ್ಥ ಇದೆ ಕನ್ನಡದಲ್ಲಿ. ಈ ಎರಡು ಘಟನೆಗಳು ಮುಗಿದಿದ್ದಾವೆ. 2 ಆ್ಯಕ್ಷನ್ಸ್ ಆರ್ ಕಂಪ್ಲೀಟೆಡ್. ಬಟ್ ಎಲ್ಲಕ್ಕಿಂತ ಮೊದಲು ಮುಗಿದಂತಹ ಆ್ಯಕ್ಷನನ್ನು ಎದರಲ್ಲಿ ಹೇಳಬೇಕಾಗತ್ತ? ಪಾಸ್ಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಹೇಳಬೇಕಾಗತ್ತೆ. ಮತ್ತೊಮ್ಮೆ ಹೇಳ್ತೀನಿ, ನಮ್ಮದಲ್ಲಿ ಇಟ್ಕೊಳ್ರಿ. 2 ಆ್ಯಕ್ಷನ್ಗಳು ಪಾಸ್ಟಲ್ಲಿ ಮುಗಿದಿದ್ದಾವೆ, ಆದರೆ ಮೊದಲು ಮುಗಿದಂಥ ಆ್ಯಕ್ಷನ್ನ ಹೇಳಬೇಕಾದ್ರೆ ಪಾಸ್ಟ್ ಪರ್ಫೆಕ್ಟಲ್ಲಿ ಹೇಳ್ತೇವೆ. ನಂತರ ಆಗಿದ್ದನ್ನು ನಾವು ಸಿಂಪಲ್ ಪಾಸ್ಟಲ್ಲಿ ಹೇಳ್ತೀವಿ. ಹ್ಯಾವ್ ಗಾಟ್? ಎಸ್. ಆ್ಯಂಡ್ ಸಿಕ್ಸ್ತ್ ಒನ್ ಇಸ್ ದೇರ್ ಶಿ ಡ್ಯಾಸ್ ಇನ್ ದ ಸ್ಕೂಲ್ ಸಿನ್ಸ್ 2015 ಅಂತ ಇದೆ. ಆಪ್ಷನ್ಸ್ ನೋಡಿ, ವರ್ಕ್ಡ್, ವರ್ಕ್ಸ್ ಆ್ಯಂಡ್ ಹ್ಯಾಸ್ ಬಿನ್ ವರ್ಕಿಂಗ್, ಈಸ್ ವರ್ಕಿಂಗ್. ಸೊ ವಾಕ್ಯವನ್ನು ನೋಡಿದ್ಕಾರ ಶಿ ವರ್ಕ್ಡ್ ಅಂತ ಫಿಲ್ ಮಾಡಿದ್ರೆ ನೋಡ್ರಿ. ಸೊ ವರ್ಕ್ಡ್ನೂ ಆಗ್ಬೋದು, ವರ್ಕ್ಸ್ನೂ ಆಗ್ಬೋದು, ಶಿ ಈಸ್ ವರ್ಕಿಂಗ್ ಇಂದನೂ ಆಗ್ಬೋದು, ಶಿ ಹ್ಯಾಸ್ ಬಿನ್ ವರ್ಕಿಂಗ್ ಅದನ್ನು ಆಗ್ಬೋದು. ಸೊ ಇಲ್ಲಿ ನೀವು ಎಲ್ಲನೂ ಸರಿ ಅನಿಸುತ್ತಾ? ಯಾವಾಗ ಸಿನ್ಸ್ 2015 ಅಂತಂದರೆ ಪಾಸ್ಟ್ ಹೋಯ್ತಲ್ಲ,
ಪಾಸ್ಟ್ ಹೋಯ್ತಂದ್ರೆ ಆಪ್ಷನ್ 2 ಇಸ್ ಡಿಲೀಟೆಡ್. ಓಕೆ, ಅದರಲ್ಲಿ ಸಿನ್ಸ್ ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದಾರೆ, ಇವಾಗಲೂ ಕೆಲಸ ನಡೆದಿದೆ ಕಂಟಿನ್ಯೂಸ್ ಆಗಿ, ಅದನ್ನು ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಯಾಕೆ ಗೊತ್ತಾ? ಸೊ ಸಿನ್ಸ್ 2015 ಆಕ್ಷನ್ ಸ್ಟಾರ್ಟ್ ಇನ್ ದ ಪಾಸ್ಟ್ ಅಂಡ್ ಕಂಟಿನ್ಯೂಸ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಅನ್ನು. ಸೊ ಪಾಸ್ಟಲ್ಲಿ ಸ್ಟಾರ್ಟ್ ಆಗಿ ಇನ್ನೂರು ಕಂಟಿನ್ಯೂಸ್ ಆಗಿ ನಡೀತಾ ಇದೆ, ಅದಕ್ಕಾಗಿ ಇದನ್ನು ನಾವು ಇದರಲ್ಲಿ ಹೇಳ್ತೀವಿ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ದಲ್ಲಿ ಹೇಳ್ತೀವಿ. ಸಿನ್ಸ್ ಅಂತ ಬಂದಿದೆ, ಅಲ್ಲಿಂದ ಸ್ಟಾರ್ಟಿಂಗ್ ಪಾಯಿಂಟ್ ಇದ್ದರೆ ಸಿನ್ಸ್. ಆ್ಯಂಡ್ 7th ಕ್ವಶನ್ ಇಸ್ ದೇರ್, ದ ಮ್ಯಾಚ್ ಡ್ಯಾಶ್ ಡ್ಯೂ ಟು ಹೆವಿ ರೈನ್ ಅಂತ. ಇದು ನೀವು ಕೇಳ್ತೀರಿ, ವಾಸ್ ಕ್ಯಾನ್ಸಲ್ಡ್ ಆ್ಯಂಡ್ ಹ್ಯಾಸ್ ಕ್ಯಾನ್ಸಲ್ಡ್ ಆ್ಯಂಡ್ ಈಸ್ ಕ್ಯಾನ್ಸಲ್ಡ್. ಬ್ಯೂಟಿಫುಲ್ ಕ್ವಶನ್ ರೀ. ಸೊ ಕ್ರಿಕೆಟ್ ನೋಡೋರಿಗಂತೂ ಈಸಿಯಾಗಿ ಆನ್ಸರ್ ಮಾಡ್ತೀರಿ. ದ ಮ್ಯಾಚ್ ವಾಸ್ ಕ್ಯಾನ್ಸಲ್ಡ್ ಅಥವಾ ಮ್ಯಾಚ್ ಕ್ಯಾನ್ಸಲ್ಡ್, ಹ್ಯಾಸ್ ಕ್ಯಾನ್ಸಲ್ಡ್. ಸೊ ಹ್ಯಾಸ್ ಕ್ಯಾನ್ಸಲ್ ಅಂತೂ ಆಗಲ್ಲ, ಯಾವ್ದು ಆಗಲ್ಲ ಅದನ್ನು ತೆಗೆದು ಹಾಕ್ರಿ. ಹ್ಯಾಸ್ ಕ್ಯಾನ್ಸಲ್ಡ್ ಆಗಬೇಕು, ಹ್ಯಾಸ್ ಬಂದರೆ ವಿತ್ರ ಬರಬೇಕು, ಇದು ಹೋಯ್ತು. ಈಸ್ ಕ್ಯಾನ್ಸಲ್, ಓಕೆ ನೋಡ್ರಿ, ವಾಸ್ ಕ್ಯಾನ್ಸಲ್ಡ್ ಆ್ಯಂಡ್ ಕ್ಯಾನ್ಸಲ್ಡ್ 3 ಇದ್ದಾವೆ. ಕರೆಕ್ಟ್ ವಾಸ್ ಕ್ಯಾನ್ಸಲ್ಡ್ ಆಗುತ್ತೆ. ಯಾಕೆ ಅಂದರೆ ಪ್ಯಾಸಿವ್ ಫಾರ್ಮ್ದಲ್ಲಿ ಇದೆ, ಒಂದು ಕ್ರಿಯೆ ಆಲ್ರೆಡಿ ಮುಗ್ದಿದೆ, ಪ್ಯಾಸಿವ್ ಫಾರ್ಮ್ದಲ್ಲಿ ಹೇಳಬೇಕಾದ್ರೆ ಅದಕ್ಕಾಗಿ ಇಲ್ಲಿ ಹೆಲ್ಪಿಂಗ್ ವರ್ಬ್ ಯೂಸ್ ಮಾಡಬೇಕಾ? ಹೆಲ್ಪಿಂಗ್ ವರ್ಬ್ ಯೂಸ್ ಮಾಡ್ತೀವಿ. ಸರ್ ಈಸ್ ಕ್ಯಾನ್ಸಲ್ನು ಆಗ್ತೈತೆ ಸರ್, ಇಲ್ಲ ಕ್ಯಾನ್ಸಲ್ಡ್ ಬಂದಿತ್ತಂದ್ರೆ ನಾವು ವಿಚಾರ ಮಾಡ್ತಿದ್ದೇವೆ, ಅದನ್ನು ಆಗ್ಬೋದಿತ್ತು. ಸೊ ಹೀಗಾಗಿ ಇದರಲ್ಲಿ ನಾವು ಆ ರೀತಿ ಒಂದಕ್ಕೆ ಪರ್ಟಿಕ್ಯುಲರ್ ಬರುವಂತನೇ ಕೊಟ್ಟಿರ್ತೀವಿ. ಸೊ ವಾಸ್ ಕ್ಯಾನ್ಸಲ್ಡ್ ಇಸ್ ದ ಸೂಟೇಬಲ್ ಪ್ಯಾಸಿವ್ ಫಾರ್ಮ್. ದ ಮ್ಯಾಚ್ ವಾಸ್ ಕ್ಯಾನ್ಸಲ್ಡ್, ಮೈ ಪೆನ್ ಇಸ್ ಸ್ಟೋಲನ್. ಓಕೆ, ಮೈ ಪೆನ್ ಈಸ್ ಸ್ಟೋಲನ್, ಈ ರೀತಿ ಪ್ಯಾಸಿವ್ ಫಾರ್ಮ್ದಲ್ಲಿರುವಂಥ ವಾಕ್ಯ ಇದು. I got. And 8th one of the boys dash selected for the competition. ಈ ಕಾಂಪಿಟೇಷನ್ ಸ್ಪೆಲ್ಲಿಂಗು ಇಂಪಾರ್ಟೆನ್ಸು. ಆ್ಯಂಡ್ ಒನ್ ಆಫ್ ದ ಬಾಯ್ಸ್ ಅಂತ ಇದನ್ನೇ ನಮ್ಮದಲ್ಲಿ ಬ್ಯೂಟಿಫುಲ್ ಸ್ಟೇಟ್ಮೆಂಟ್ ಇದು, ಭಾಳಷ್ಟು ಕಾಂಪಿಟೇಟಿವ್ ಎಕ್ಸಾಮ್ದಲ್ಲಿ ಕೇಳ್ತಾರೆ. ಆ್ಯಂಡ್ ಆರ್, ವರ್, ಈಸ್ ಆ್ಯಂಡ್ ಹ್ಯಾವ್. ಸ್ವಲ್ಪ ವಿಚಾರ ಮಾಡಿರಿ, ನಾನು ಯಾವುದಕ್ಕೆ ಅಂಡರ್ಲೈನ್ ಮಾಡ್ತೀನಿ ಅದಕ್ಕೆ ಅಲ್ಲೊಂದು ಏನೋ ಇದೆ, ಅದಕ್ಕಾಗಿಯೇ ಅದನ್ನು ನಾನು ಹೇಳ್ತಿರ್ತೀನಿ. ಆನ್ಸರ್ ಮಾಡೋರು ಅದನ್ನು ವಿಚಾರ ಮಾಡಿ ಆನ್ಸರ್ ಮಾಡಿ, ಟೈಮ್ ಬೇಕಾದ್ರೆ ಪಾಸ್ ಮಾಡಿ ಟೈಮ್ ತೊಗೊಂಡು ಆನ್ಸರ್ ಮಾಡಿರಿ. ಸೊ ಒನ್ ಆಫ್ ದ ಅಂತ ಬಂದಾಗ ಯಾವಾಗಲೂ ಪ್ಲೂರಲ್ ಫಾರ್ಮ್ದಲ್ಲೇ ಇರಬೇಕು. ಒನ್ ಆಫ್ ದ ಬಾಯ್ಸ್, ಒನ್ ಆಫ್ ದ ಪೆನ್ಸ್, ಒನ್ ಆಫ್ ದ ಬೈಸಿಕಲ್ಸ್, ಒನ್ ಆಫ್ ದ ಡ್ರೆಸ್ಸಸ್, ಒನ್ ಆಫ್ ದ ಬಾಟಲ್ಸ್, ಒನ್ ಆಫ್ ದ ಬೆಂಚಸ್. ಸೊ ಪ್ಲೂರಲ್ ಫಾರ್ಮ್ದಲ್ಲೇ ಇರಬೇಕು. ಆ ಬಾಯ್ಸ್ಗಳಲ್ಲಿ ಒಬ್ಬನು ಅಂದಂಗದು. ಹೇಗೋ. ಸೊ ಹಾಗಾದ್ರೆ ಇಲ್ಲಿ ಯಾರು ಬರುತ್ತಾ? ವರ್ ಬರುತ್ತಾ, ಈಸ್ ಬರುತ್ತಾ, ಯಾವ ಬರುತ್ತಾ? ಸೆಲೆಕ್ಟೆಡ್ ಅಂತಿದೆ. ಓಕೆ, ಅಫ್ಕೋರ್ಸ್ ರೀ. ಸೊ ಸೆಲೆಕ್ಟೆಡ್ ಅನ್ಬೇಕೆ ಇಲ್ಲಿ ಈಸ್ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಯಾಕಂತಂದರೆ ಸಬ್ಜೆಕ್ಟ್ ಈಸ್ ಒನ್ ಸಿಂಗ್ಯುಲರ್ ಇದೆ, ಅದಕ್ಕಾಗಿ ಒನ್ ಆಫ್ ದ ಬಾಯ್ಸ್, ಅದರಲ್ಲಿರುವಂಥ ಒಬ್ಬ ಬಾಯ್ಸ್. ಸರ್ ಆರ್ ಯಾಕಾಗಲಿಲ್ಲ, ಓವರ್ ಯಾಕಾಗಲಿಲ್ಲ, ಹ್ಯಾವ್ ಆಗಲಿಲ್ಲ? ಇದನ್ನು ನೀವು ಸ್ವಲ್ಪ ನಾನು ಅದು ಡಿಲೀಟೆಡ್ ಮೆಥಡ್ ಹೇಳಬೇಕಿತ್ತು. ಯಾವುದಾಗಲ್ಲ ಬೈ ಚಾನ್ಸ್ ಈ ನಮ್ಮ ಹಂಗೆ ಅನ್ಸೋದು ಆರ್ನೂ ಸೂಟಬಲ್ ಆಗ್ತೈತೇನ್ರಿ? ಒನ್ ಆಫ್ ದ ಬಾಯ್ಸ್ ಬಂದಾಗ ಒಬ್ಬನೇ ಆಯಿತು, ಸಿಂಗ್ಯುಲರ್ ಬೇಕಾಗಿತ್ತು. ಸೊ ಅದಕ್ಕೆ ನಾನು ಅಂಡರ್ಲೈನ್ ಮಾಡಿದೆ. ನಿಮ್ಮ ಬೈ ಚಾನ್ಸ್ ಅದು ರೂಲ್ಸ್ ಗೊತ್ತಿಲ್ಲಾರ್ದವರು ಆರ್ನೂ ಫಿಲ್ ಮಾಡಿದ್ರೆ ಓರ್ನೂ ಫಿಲ್ ಮಾಡ್ಬೋದಾಗಿತ್ತಲ್ಲ, ಅದನ್ನು ಆಗ್ಬೋದು. ಹಾಗಾದ್ರೆ ಎರಡೂ ಸರಿ ಅನಿಸ್ತಾ ಇದ್ದಾವೆ ಸೇಮ್ ಪ್ಲೇಸ್ಗೆ ಅಂದರೆ ಎರಡೂ ಆಗಲ್ಲ ಅಂತ ಅರ್ಥ. ಇದು ಎಷ್ಟು ಜನಕ್ಕೆ ಅರ್ಥ ಆಗುತ್ತೆ ಗೊತ್ತಿಲ್ಲ, ಬಟ್ ಇದೊಂದು ಸ್ವಲ್ಪ ಟಿಪ್ಸ್ ಅರ್ಥ ಮಾಡ್ಕೊಡ್ರಿ. ನಿಮಗೆ ಎರಡು ಆನ್ಸರ್ಸ್ಗಳು ಅಲ್ಲಿ ಸುಲಭ ಅನಿಸ್ತಿದ್ದ ಅಂದರೆ ಮೇ ಬಿ ಬೋತ್ ಆರ್ ರಾಂಗ್ ಅಂತ. ಓಕೆ, ಆ್ಯಂಡ್ 9th one, ಇಫ್ ಶಿ ಡ್ಯಾಸ್ ಹಾರ್ಡರ್ ಶಿ ವುಡ್ ಹ್ಯಾವ್ ಪಾಸ್ ದ ಎಕ್ಸಾಮ್. ಬ್ಯೂಟಿಫುಲ್ ಕ್ವಶನ್. ಇದನ್ನು ಅಂಡರ್ಲೈನ್ ಮಾಡ್ತಿದ್ದಾನೆ. ಇಫ್ ಕ್ಲಾಸ್ ಕರ್ತೀವಿ ಆಪ್ಷನ್ಸ್ ನೋಡಿರ್ಬೋದಲ್ಲ. ಸ್ಟಡೀಡ್, ಹ್ಯಾಸ್ ಸ್ಟಡೀಡ್ ಆ್ಯಂಡ್ ಹ್ಯಾಸ್ ಸ್ಟಡೀಡ್. ಸೊ SSLC ಗ್ರಾಮರ್ಸ್ ವಿಡಿಯೋ ಸ್ಪೆಷಲ್ ನೋಡ್ತಾ ಬನ್ನಿ. ಸೊ ಈ ಸಲ ಕಂಟಿನ್ಯೂಸ್ ಆಗಿ SSLC ಗ್ರಾಮರ್ ವಿಡಿಯೋಸ್ ಮಾಡ್ತಿದ್ದೀವಿ. ಎಷ್ಟು ನಮಗೆ ಗೊತ್ತಿರಲ್ರಿ, ಕೆಲವು ಆನ್ಸರ್ಸ್ ನಮಗೂ ಕನ್ಫ್ಯೂಷನ್ ಆಗ್ತಾವೆ, ಅಂಥ ಕ್ವಶನ್ಸು ಇರ್ತಾವೆ. ಏನು ಸರ್ ಅದೇನು 10th ಅಂತ ಅನ್ಕೋಬೇಡಿ. GPTR, HSTR ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಮಾಡುತ್ತಿರೋರು ಸೊ ಸ್ಪೆಷಲಿ ಗ್ರಾಮರ್ದು ಯಾವ್ದಾರ ವಿಡಿಯೋ ಅಪ್ಲೋಡ್ ಮಾಡಿದ್ರೆ, ಈಗಂತೂ ಸಿಕ್ಕಾಪಟ್ಟೆ ಕ್ವಶನ್ಸ್ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಆ ವಿಡಿಯೋಸ್ ಕೂಡ ನೋಡಿರಿ. ಸೊ ಕಲೀಲಿಕ್ಕೆ ಯಾವುದೂ ಇಲ್ಲ. ನಮಗೊಂದು ಕ್ವಶನ್ ನೀವು ನಮ್ಮ ಥರ ಬಿಡ್ತಾರೋ, ನಾವು ಎಕ್ಸಾಮ್ ಬರುತ್ತೆ ಮುಂದೆ 3rd ಕ್ಲಾಸ್ದಲ್ಲಿ ಅದು ಸ್ಟೇಟ್ಮೆಂಟ್ ನಾನು ನೋಡಿದ್ದೆ, ಅದನ್ನೇ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕೇಳಿದರು ನಮ್ಮ ಮೊರಾರ್ಜಿ ಎಕ್ಸಾಮ್ದಲ್ಲಿ. ಸೊ ಅದು 3rd ಸ್ಟ್ಯಾಂಡರ್ಡ್ದಲ್ಲಿ ಇತ್ತು ರೀ ಒಂದು ಸ್ಟೇಟ್ಮೆಂಟ್. ಎಲ್ಲಿ ಯಾವ್ದು ಬೇಕಾದ್ರೂ ಕಲಿತಾ ಇರಬೇಕಾಗತ್ತೆ. ಅದಕ್ಕಾಗಿ ಸ್ವಲ್ಪ ಅದನ್ನು ಇಂಪಾರ್ಟೆನ್ಸ್ ಕೊಟ್ಟು ಗ್ರಾಮರ್ ಎಷ್ಟು ಹೋದ್ರಿ ಈ ಕ್ಲಾಸ್ ಬರುತ್ತೆ ಅದು ನೋಡಿದ್ರೆ ಅರ್ಥ ಆಗುತ್ತಾ. ಹ್ಯಾಡ್ ಸ್ಟಡಿಡ್ ಅಂತ ಇಫ್ ಬಂದಕ್ಕಾರ ಇಲ್ಲಿ ವುಡ್ ಹ್ಯಾವ್ ಅಂತ ಬಂದಿದೆ. ಇಫ್ ಕ್ಲಾಸ್ದು V1 ಬಂದರೆ ವಿಲ್ ಅಂತ ಫಿಲ್ ಮಾಡ್ತಾರೆ, V2 ಬಂದರೆ ವುಡ್ ಅಂತ ಫಿಲ್ ಮಾಡ್ತಾರೆ, V3 ಬಂದರೆ ವುಡ್ ಹ್ಯಾವ್ ಅಂತ ಬರುತ್ತೆ. ಇಲ್ಲಿ V3 ಬರಬೇಕು. V3 ಬರಬೇಕಾದ್ರೆ ಅಲ್ಲಿ ಹ್ಯಾಡ್ ಅಥವಾ ಹ್ಯಾಸ್ ಬರಬೇಕು. ಇಲ್ಲಿ ಹ್ಯಾಡ್, ವುಡ್ ಹ್ಯಾವ್,
ಇರೋ ಕಾರಣ ಹ್ಯಾಡ್ ಸ್ಟಡಿಡ್ ಅಂತ ಆಗುತ್ತೆ. ಇಫ್ ಕ್ಲಾಸ್ ಇರೋ ಕಾರಣಕ್ಕಾಗಿ ಹ್ಯಾಡ್ ಸ್ಟಡಿ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ದ ಥರ್ಡ್ ಕಂಡೀಷನ್ ಅಂತ ಹೇಳ್ತೇವೆ ಇಫ್ ಹ್ಯಾಡ್ ವಿತ್ ರೀ, ಇದನ್ನೇ ಅವರು ಹೇಳಿದ್ರು. 10th question, there dash many problems to solve. Beautiful question ರೀ. ಆಪ್ಷನ್ is, was, are and has. There are many problems to solve. There is many problems. There was many problems. There has. ಇದು ನೋಡಿ ಗೊತ್ತಾಗುತ್ತಾ? ಸೊ ನಾನು ಅದೇ ಹೇಳ್ತಿದ್ದೀನಿ, ಒಂದು ಟ್ರಿಕ್ಸ್ ಹೇಳಿದಾಗಲೇ. ಈಗ ದೇರ್ ಈಸ್, ದೇರ್ ವಾಸ್, ಹ್ಯಾಸ್ 3 ಸಿಂಗ್ಯುಲರ್ ಕೊಟ್ಟಿದ್ದಾರೆ. ಅಂದ ಬಳಕೆ 3 ಆಗೋದಿಲ್ಲ. ದ ಕರೆಕ್ಟ್ ಈಸ್ ಆರ್ ಅಂತೇಳಿ. ಸೊ ದೇರ್ ಆರ್ ಮೆನಿ ಪ್ರಾಬ್ಲಮ್ಸ್ ಬಿಕಾಸ್ ಪ್ರಾಬ್ಲಮ್ಸ್ ಆರ್ ಪ್ಲೂರಲ್ ಇದೆ. ಇಲ್ಲಿ ಪ್ಲೂರಲ್ ಇದ್ದು ಒಂದೇ, ದಟ್ ಇಸ್ ದ ವರ್ಡ್. 11th one, each of the students dash submitted the assignment. ನಮ್ದಲ್ಲಿ ಇಟ್ಕೊಡಿ each of the students statement ಇದೆ. ಒನ್ ಆಫ್ ದ ಅಂತ ಹೆಂಗಿದೆ ಹಂಗ ಹ್ಯಾವ್, ಹ್ಯಾಸ್, ಆರ್, ಸಬ್ಮಿಟೆಡ್ ಇದೆ. ಸಬ್ಮಿಟೆಡ್ ಅಂದ ಬಳಿಕ V3 ಇದೆ. ಇಲ್ಲಿ ಹ್ಯಾಸ್, ಹ್ಯಾವ್ ಬರಬೇಕು, ಹ್ಯಾಡ್ ಬರಬೇಕು. ಹೌದನಿಲ್ಲ? ನೋಟ್ ಪ್ಯಾಸಿವ್ ಫಾರ್ಮ್ ಇದ್ರೆ ಆರು ವರ್. ಸೊ ಸ್ವಲ್ಪ ವಿಚಾರ ಮಾಡಿ ಆನ್ಸರ್ ಮಾಡಿ, ಈಸಿ ಇದೆ. ಓಕೆ, ಆನ್ಸರ್ ಈಸ್ ಹ್ಯಾಸ್. ಈಚ್ ಆಫ್ ದ ಸ್ಟೂಡೆಂಟ್ಸ್ ಯಾಕಂತಾರೆ, ಈಚ್ ಅನ್ನೋದು ಸಿಂಗ್ಯುಲರ್ ಇರೋ ಕಾರಣಕ್ಕಾಗಿ ಒನ್ ಆಫ್ ದ ಅಂತ ಯಾವ ರೀತಿ ಬರುತ್ತೆ ಹಾಗೆ ಈಚ್ ಅನ್ನೋದು ಸಿಂಗ್ಯುಲರ್ ಬರುತ್ತೆ. ಸಿಂಗ್ಯುಲರ್ ಯಾವುದಿದೆ ರೀ ಇಲ್ಲಿ? ಆರು ಯೂಸ್ ಮಾಡ್ಲಿಕ್ಕಲ್ಲ, ಯಾವನೂ ಇಲ್ಲ, ವರ್ನೂ ಇಲ್ಲ, ಹ್ಯಾಸ್ ಒಂದೇ ಇದೆ. 12th one, the police dash investigating the case. Beautiful question. Easy. Is, are, was and has. ಸ್ವಲ್ಪ ಈಸಿ ಇದೆ. ಓಕೆ, ದ ಪೊಲೀಸ್ ಅಂತ ಬಂದಿದೆ, ನಮ್ದು ಇಟ್ಕೊಡ್ರಿ, ಈ ವರ್ಡ್ ನಮ್ದು ಇಟ್ಕೊಡ್ರಿ. ದ ಕರೆಕ್ಟ್ ಆನ್ಸರ್ ಈಸ್ ಆರ್ ಅಂತ ಬರುತ್ತಾ. ಸೊ ಯಾಕಂದರೆ ಪೊಲೀಸನ್ನು ಈಸ್ ಟ್ರೀಟೆಡ್ ಆಸ್ ಅ ಪ್ಲೂರಲ್ ಆಗಿ ನಾವು ಟ್ರೀಟ್ ಮಾಡ್ತಾ ಇದ್ದೇವೆ. ಅಂದರೆ ಇತ್ತೀಚೆಗೆ ಒಂದು ಮೊನ್ನೆ ಹಿಂದಿನ ಕ್ವಶನ್ದಲ್ಲಿ ಹೇಳ್ತೀವಿ ಸಿಂಗ್ಯುಲರ್ ರೀತಿ ಯಾವ ರೀತಿ ಟ್ರೀಟ್ ಮಾಡ್ತೀವಿ. ನ್ಯೂಸ್ ಅನ್ನೋದನ್ನು ಸಿಂಗ್ಯುಲರ್, ಫಿಸಿಕ್ಸ್, ಮ್ಯಾಥಮೆಟಿಕ್ಸ್ ಆ ರೀತಿ ಪೊಲೀಸ್ ಅನ್ನೋದನ್ನು ನಾವು ಪ್ಲೂರಲ್ ರೀತಿ ಟ್ರೀಟ್ ಮಾಡ್ತೇವೆ ರೀ. ಪೊಲೀಸ್ ಆರ್, ಎಷ್ಟು ಮಂದಿ ಕರೆಕ್ಟ್ ಆಯಿತು ಈ ಆನ್ಸರ್ನ ಇದು ಮಾಡಿರಿ. ಓಕೆ, ಅದಕ್ಕೆ ಅಂಡರ್ಲೈನ್ ಮಾಡಿದ್ದೆ ಪೊಲೀಸ್ ಆರ್ ಅಂತ. ಆ್ಯಂಡ್ 13th ಕ್ವಶನ್, ಹಾರ್ಡ್ಲಿ ಹ್ಯಾಡ್ ದ ಎಂಟರ್ ದ ರೂಮ್ ಡ್ಯಾಶ್ ಫೋನ್ ರ್ಯಾಂಕ್. ಬ್ಯೂಟಿಫುಲ್ ಕ್ವಶನ್. ಹಾರ್ಡ್ಲಿ ಅಂತ ಬಂದಿದೆ. ಹಾರ್ಡ್ಲಿ ನಮ್ದು ಇಟ್ಕೋರಿ. ಆಪ್ಷನ್ಸ್ ನೋಡ್ರಿ, ದ್ಯಾನ್, ವೆನ್, ದೆನ್, ದ್ಯಾಟ್. ಹಾರ್ಡ್ಲಿ ಕಂಜಂಕ್ಷನ್ಸ್ ಯೂಸ್ ಮಾಡಬೇಕಾಗತ್ತಾ. ಹಾರ್ಡ್ಲಿ ಹ್ಯಾಡ್ ದ ಎಂಟರ್ ದ ರೂಮ್ ಡ್ಯಾಶ್ ಫೋನ್ ರ್ಯಾಂಕ್. ಓಕೆ, ದ ಕರೆಕ್ಟ್ ಆನ್ಸರ್ ಈಸ್ ವೆನ್ ಅಂತ ಬರುತ್ತಾ. ಸೊ ಯಾಕಂತಂದರೆ ಹಾರ್ಡ್ಲಿ ಜೊತೆಗೆ ವೆನ್ ಅನ್ನೋದು ಒಂದು ನಾಟ್ ಓನ್ಲಿ ಬಟ್ ಆಲ್ಸೋ ನೀದರ್ ನಾರ್, ಈದರ್ ಆರ್ ಯಾವ ರೀತಿ ಬರ್ತದೆ, ಹಾರ್ಡ್ಲಿ ವೆನ್ ಆ ರೀತಿ. ಸೊ ದ್ಯಾಟ್ ಅಂತ ಯಾವ ರೀತಿ ಬರ್ತಾವೆ ಆ ರೀತಿ. ಹಾರ್ಡ್ಲಿ ಹ್ಯಾಡ್ ಎಂಟರ್ ದ ರೂಮ್ ವೆನ್ ದ ಫೋನ್ ರ್ಯಾಂಗ್. ಓಕೆ, ಸೊ ಯಾವಾಗ ಫೋನ್ ಏನಾಯಿತು, ನಾನು ಹೋಗೋಷ್ಟರಲ್ಲೇ ಫೋನ್ ರಿಂಗ್ ಆಯಿತು ಅನ್ನೋದು ಮಾತನ್ನು ಹೇಳ್ತಾ ಇದ್ದೀವಿ. 14th one, ಶಿ ಪ್ರಿಫರ್ಸ್ ಟೀ ಡ್ಯಾಶ್. ಬ್ಯೂಟಿಫುಲ್ ಕ್ವಶನ್ ರೀ. ಬಾಸ್ಟ್ ಕಾಂಪಿಟೇಟಿವ್ ಎಕ್ಸಾಮ್ದಲ್ಲಿ ನೋಡಿದ್ದೀವಿ. ಸ್ಟಾರ್ಟಿಂಗ್ ನಮಗೂ ಇದನ್ನು ಈ ಒಂದು ಸ್ಟೇಟ್ಮೆಂಟ್ ಬಗ್ಗೆನೇ ಇದು ಕರೆಕ್ಟ್ ಅದು ಕರೆಕ್ಟ್ ಅಂತ ಭಾಳಷ್ಟು ಚರ್ಚೆ ಮಾಡಿದ್ದೀವಿ. ಸೊ ಆಪ್ಷನ್ಸ್ ನೋಡ್ಕೊಂಡು ಈಸಿ ಆಗುತ್ತೆ ನಿಮಗೆ. ದ್ಯಾನ್, ಟು, ಫ್ರಾಮ್ ಆ್ಯಂಡ್ ಓವರ್. ಸೊ ಈ ಕ್ವಶನ್ಸ್ಗೆ ಸ್ಪೆಷಲಿ ಈ ಕ್ವಶನ್ಸ್ಗೆ ಆನ್ಸರ್ ಮಾಡಿದವರು ಕಮೆಂಟ್ ಮಾಡಿರಿ. ಓಕೆ, ಶಿ ಪ್ರಿಫರ್ಸ್ ಟೀ ಡ್ಯಾಶ್ ಕಾಫಿ ಅಂತೇಳಿ. ದ ಕರೆಕ್ಟ್ ಆನ್ಸರ್ ಈಸ್ 2. ಯಾವಾಗ ಪ್ರಿಫರ್ಸ್ ಅಂತ ಬರುತ್ತೆ ನೋಡ್ರಿ, ಪ್ರಿಫರ್ಸ್ ಆದ ನಂತರ ವರ್ಡ್ ಆದ ನಂತರ ಟು ಬಂದೇ ಬರುತ್ತೆ. ಸೊ ಪ್ರಿಫರ್ ಎ ಟು ಬಿ ಅನ್ನೋ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. ಪ್ರಿಫರ್ ಬಂತು ಎ ಟು ಬಿ. ಯಾವುದೇ ಪ್ರಿಫರ್ ಬ್ಲ್ಯಾಕ್ ಟು ರೆಡ್, ಈ ರೀತಿ ಪ್ರಿಫರ್ ಎ ಟು ಬಿ ಅನ್ನೋದನ್ನು ನೆನ್ಪಿಟ್ಕೊಳ್ರಿ. ಓಕೆ, ಆ್ಯಂಡ್ 15th question, ದ ಸ್ಟೂಡೆಂಟ್ಸ್ ಹೂ ಆಸ್ಕ್ಡ್ ಡ್ಯಾಶ್ ಸೈಲೆಂಟ್ ಡ್ಯೂರಿಂಗ್ ದ ಅಸೆಂಬ್ಲಿ. ರಿಮೇನ್, ಟು ರಿಮೇನ್, ರಿಮೇನಿಂಗ್, ರಿಮೇನ್. ನಾನು ಅದಕ್ಕೆ ಯಾಕೆ SSLC PUC ಗ್ರಾಮರ್ ಅಂತ ಎಕ್ಸಾಂಪಲ್ ತೋರಿಸಿದ್ದೆ. ನೀವೆಲ್ಲ ಕ್ವಶನ್ಸ್ ಬಂದಿದ್ದಾವೆ, ಸ್ವಲ್ಪ ವಿಚಾರ ಮಾಡೋಕೆ ಅಷ್ಟೇ. ದ ಸ್ಟೂಡೆಂಟ್ಸ್ ಆಸ್ಟ್ ಡ್ಯಾಶ್ ಸೈಲೆಂಟ್. ಆಸ್ಟ್ ಆದ ನಂತರ ಒಂದು ಕ್ರಿಯಾಪದ ಯೂಸ್ ಮಾಡ್ತಾ ಇದ್ದಾರೆ. ನಮ್ದು ಆಸ್ಟ್ ಆಗಿದೆ, ಮತ್ತೊಂದು ಕ್ರಿಯಾಪದ ಯೂಸ್ ಮಾಡ್ತಿದ್ದಾರೆ. ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ಬೇಕಾದ್ರೆ ಇಲ್ಲಿ ಇನ್ಫಿನಿಟಿವ್ ಅನ್ನು ಯೂಸ್ ಮಾಡಬೇಕಾಗತ್ತಾ, ನಾನ್ ಫೈನೈಟ್ ವರ್ಬ್ನ ಯೂಸ್ ಮಾಡಬೇಕಾಗತ್ತಾ. ಅದಕ್ಕೆ 2+ ರಿಮೇನ್ ಅನ್ನೋ ಬರುತ್ತೆ. 2+ V1 ಈಸ್ ಇನ್ಫಿನಿಟಿವ್ ಅಂತ ಹೇಳ್ತಿರ್ತೇವೆ, ಅದನ್ನೇ ಇಲ್ಲಿ ಯೂಸ್ ಮಾಡಿದ್ದಾರೆ. ಆಸ್ಟ್ ಟು ವರ್ಬ್ ಸ್ಟ್ರಕ್ಚರ್ ಅಲ್ಲಿಗೆ ಬರುತ್ತೆ. ಐ ಆಮ್ ಗೋಯಿಂಗ್ ಟು ಮಾರ್ಕೆಟ್ ಟು ಬ್ರಿಂಗ್ ವೆಜಿಟೇಬಲ್ಸ್. ಐ ಆಮ್ ಗೋಯಿಂಗ್ ಟು ಹೌಸ್ ಟು ಬ್ರಿಂಗ್ ಮೈ ಬ್ಯಾಗ್, ಟು ಬ್ರಿಂಗ್ ಆ ರೀತಿ. ಆ್ಯಂಡ್ 16th one, he is one of the best players who, one of the ಬಂದಿದೆ, who has, have, was and is.
He is one of the best players who has represented was is. The correct one is have. He is one of the best players ಅಂತ ಬಂದಿದೆ. ಹೂ ಬಂದಿದೆ ಯಾಕಂತಂದ್ರೆ ಹೂ ರೆಫರ್ಸ್ ಟು ಪ್ಲೇಯರ್ಸ್, ಅದನ್ನ ರೆಫರ್ಸ್ ಮಾಡ್ತಿದೆ. ಇದು ರಿಲೇಟಿವ್ ಪ್ರೊನೌನ್ ರೀತಿ ಕೆಲಸ ಮಾಡ್ತಿದೆ. ಈ ಹೂ ಅನ್ನೋದು ಎಲ್ಲ ಪ್ಲೇಯರ್ಸ್ನ ರೆಫರ್ ಮಾಡೋ ಕಾರಣಕ್ಕಾಗಿ ಇದಕ್ಕೆ ಸುಟೇಬಲ್ ಆದಂಥ ಹೆಲ್ಪಿಂಗ್ ವರ್ಬ್ನ ಯೂಸ್ ಮಾಡಬೇಕಾಗತ್ತ. ಸರ್ ಒನ್ ಆಫ್ ದ ಬಂದಿದೆ ಅಲ್ಲ ಸರ್ ಅಂತ ಅಲ್ಲ, ಈ ಹೂ ಇರೋ ಕಾರಣಕ್ಕಾಗಿ ನಾವು ಅದಕ್ಕೆ ಯಾವುದು ಒನ್ ಆಫ್ ದ ಬೆಸ್ಟ್ ಸ್ಟೂಡೆಂಟ್ಸ್ ಅಂತ ಆಗಲೇ ಇದ್ದಲ್ಲ, ಇದಕ್ಕೆ ನಿಯರೆಸ್ಟ್ ಇರೋದು ಪ್ಲೂರಲ್ ಫಾರ್ಮ್ನ ಯೂಸ್ ಮಾಡಬೇಕಾಗತ್ತ. ಪ್ಲೂರಲ್ ಫಾರ್ಮ್ ಹ್ಯಾಸ್ ಬರಲ್ಲ, ವಾಸ್ ಇಲ್ಲ. ಓಕೆ. And 17th question is, no sooner did the teacher enter the class dash the students stood up. So no sooner did ಅಂತ ಬಂದಿದೆ. than, when, then and that ರಿಲೇಟಿವ್ ಪ್ರೊನೌನ್ ರೀತಿ ಕೆಲಸ ಮಾಡ್ತವೆ. ಸೊ ಕಂಜಂಕ್ಷನ್ಗಳು ದ್ಯಾನ್ ಇಸ್ ದ ರೈಟ್ ಆನ್ಸರ್. ವೆನ್ ಅಂತ ನಾವು ಆಗಲೇ ನೋಡಿದ್ದೀವಿ. ಓಕೆ, ಅದೊಂದು ಎಕ್ಸಾಂಪಲ್ ಇದು ದ್ಯಾನ್ದು. ಸೊ ಕರೆಕ್ಟ್. ಯಾಕೆ ನೋ ಸೂನರ್ ದ್ಯಾನ್ ಈಸ್ ಸುಟೇಬಲ್ ಆಗುತ್ತಾ? ನೋ ಸೂನರ್ ಡಿಡ್ ದ ಟೀಚರ್ ಎಂಟರ್ ದ ಕ್ಲಾಸ್ ದೆನ್ ಸ್ಟೂಡೆಂಟ್ಸ್ ಸ್ಟೂಡ್ ಅಪ್. ಅವಾಗ ಏನಾದರೂ ಒಳಗಡೆ ಹೋಗೋಷ್ಟರಲ್ಲಿ ಅವರು ಎದ್ದು ನಿಂತ್ಕೊಂಡ್ರು. And the 18th one, the furniture in the room dash very old. The furniture ಅನ್ನೋದನ್ನ ಕನ್ಸಂಟ್ರೇಷನ್ ಮಾಡ್ರಿ, ಗೊತ್ತಾಗುತ್ತೆ ನಿಮಗೆ ಯಾವುದು ಆನ್ಸರ್ ಅಂತೇಳಿ. ಆರ್ ವ ಈಸ್ ಹ್ಯಾವ್. ಆಗಲಿ ನೋಡಿದೇವಿ ಒಂದು ಯಾವುದು ಮ್ಯಾಥಮೆಟಿಕ್ಸ್ ರೀತಿ ಎಸ್ ಬರೋ ರೀತಿಯಲ್ಲಿ ಇದನ್ನು ಫರ್ನಿಚರ್ ಅನ್ನೋದನ್ನು ನೋಡ್ಕೊಡ್ರಿ. ಪೊಲೀಸ್ ಯಾವ ರೀತಿ ನೋಡಿದ್ವಿ ಹಂಗೇನೆ ಇದನ್ನು. ಸೊ ಈಸ್ ಅನ್ನೋ ಸೂಟೇಬಲ್ ಆಗುತ್ತೆ. ಯಾಕೆ ಸರ್ ಈಸ್ ಅಂತ? ಫರ್ನಿಚರ್ ಅನ್ನೋದು ಅನ್ಕೌಂಟೇಬಲ್ ನೋನ್ ಆಗಿದೆ ಮತ್ತು ಸಿಂಗುಲರ್ ವರ್ಬ್ ರೀತಿ ಕೆಲಸ ಅದು ತಗೋತ್ತೆ. ಓಕೆ, ಫರ್ನಿಚರ್ ಆರ್ ಅಲ್ಲ, ಫರ್ನಿಚರ್ ಈಸ್. ಆ್ಯಂಡ್ 19th ಕ್ವಶನ್, ಬೈ ನೆಕ್ಸ್ಟ್ ಇಯರ್ ಶಿ ಡ್ಯಾಸ್ ಹರ್ ಡಿಗ್ರಿ ಅಂತ ಕ್ವಶನ್ ಇದೆ. ಸೊ ಕಂಪ್ಲೀಟ್ಸ್, ಕಂಪ್ಲೀಟೆಡ್ ಆ್ಯಂಡ್ ವಿಲ್ ಕಂಪ್ಲೀಟ್ ಆ್ಯಂಡ್ ವಿಲ್ ಹ್ಯಾವ್ ಕಂಪ್ಲೀಟೆಡ್. ಸೊ ಇದಕ್ಕೆ ಆನ್ಸರ್ ಮಾಡ್ಬೇಕಾದ್ರೆ ಬೈ ಅನ್ನೋದು ನೋಡ್ಬೇಕಾಗತ್ತಾ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ಕರೆಕ್ಟ್ ಆನ್ಸರ್ ಈಸ್ ವಿಲ್ ಹ್ಯಾವ್ ಕಂಪ್ಲೀಟೆಡ್. ಯಾಕಂತಂದರೆ ಬೈ ನೆಕ್ಸ್ಟ್ ಇಯರ್ ಬಂದಿದೆಯಲ್ಲ, ಸೊ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ನ ತೋರಿಸುತ್ತೆ ಬೈ ನೆಕ್ಸ್ಟ್ ಇಯರ್. ಲಾಸ್ಟ್ ಕ್ವಶನ್ ರೀ ಇದಕ್ಕೆ ಯಾವುದಂತಂದ್ರೆ, ದ ಪ್ರಿನ್ಸಿಪಲ್ ಅಲಾಂಗ್ ವಿತ್ ದ ಟೀಚರ್ಸ್ ದ್ಯಾಸ್ ಅಟೆಂಡಿಂಗ್ ದ ಮೀಟಿಂಗ್. ದ ಪ್ರಿನ್ಸಿಪಲ್ ಅಲಾಂಗ್ ವಿತ್ ದ ಟೀಚರ್ಸ್ ಅಂತ ಇದೆ. ಆರ್, ವರ್, ಈಸ್ ಆ್ಯಂಡ್ ಹ್ಯಾವ್. The principal along with the teachers, correct answer is ಯಾಕಂತಂದರೆ ಇಲ್ಲಿ ಮೇನ್ ಸಬ್ಜೆಕ್ಟ್ ಯಾರು? ದ ಪ್ರಿನ್ಸಿಪಲ್ ಇದ್ದಾರೆ. ಅದಕ್ಕಾಗಿ ದ ಸಬ್ಜೆಕ್ಟ್ ಇಸ್ ದ ಪ್ರಿನ್ಸಿಪಲ್ ಅಲಾಂಗ್ ವಿತ್ ದ ಡಸ್ ನಾಟ್ ಎಫೆಕ್ಟ್ ದ ವರ್ಬ್ ಅಗ್ರಿಮೆಂಟ್ ಜೊತೆ. ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ದಲ್ಲಿ ಬರುತ್ತೆ. ಸೊ ಇದಕ್ಕೆ ನಾವು ಯಾವುದೇ ವರ್ಬ್ ಎಫೆಕ್ಟ್ ಆಗೋದಿಲ್ಲ. ದ ಪ್ರಿನ್ಸಿಪಲ್ ಅನ್ನೋದು ಏನು ಮೇನ್ ಇದೆ, ಅಲಾಂಗ್ ವಿತ್ ಬಂದಾಗ ಫಸ್ಟ್ ಯಾವುದು ಮೇನ್ ಸಬ್ಜೆಕ್ಟ್ ಇರುತ್ತೆ ಅದನ್ನು ಕನ್ಸಿಡರ್ ಮಾಡಿ ವರ್ಬನ್ನು ಯೂಸ್ ಮಾಡಿರಿ. ಆರ್ ಬರಲ್ಲ, ಸಿಂಗುಲರ್ ಇದೆ, ವರ್ ಬರಲ್ಲ, ಹ್ಯಾವ್ ಬರಲ್ಲ. ಈಸ್ ದ ರೈಟ್ ಆನ್ಸರ್. ಎಸ್ ಮೈ ಡಿಯರ್ ಟೀಚರ್ಸ್, ಔಟ್ ಆಫ್ 20 ಆಲ್ಮೋಸ್ಟ್ ಎಲ್ಲ ವೆರೈಟಿ ಇದ್ದು ಎಷ್ಟು ನೀವು ಮಾರ್ಕ್ಸ್ ತೊಗೊಂಡ್ರಿ, ಎಷ್ಟು ಕ್ವಶನ್ಗೆ ಆನ್ಸರ್ ಮಾಡಿದ್ರೆ ಅನ್ನೋ ಕಮೆಂಟ್ ಬಾಕ್ಸ್ ತಿಳಿಸ್ರಿ. ಪ್ರತಿಯೊಂದು ಕ್ವಶನ್ನು ಐ ಹೋಪ್ ಭಾಳಷ್ಟು ಎಂಜಾಯ್ ಮಾಡಿದ್ರೆ ಅಂದ್ಕೊಂಡಿದ್ದೀನಿ. ಯಾಕಂದರೆ ಎಲ್ಲವೂ ಡಿಫ್ರೆಂಟ್ ಕ್ವಶನ್ಸ್ ಇದ್ದು. ಸೊ ಅದನ್ನು ಕೂಡ ತಿಳಿಸ್ರಿ ಕಮೆಂಟ್ ಬಾಕ್ಸಲ್ಲಿ. ಯಾಕಂದ್ರೆ ನೆಕ್ಸ್ಟ್ ವಿಡಿಯೋ ಯಾವ್ದು ಮಾಡಬೇಕು ಅನ್ನೋದು ತಿಳಿಸ್ರಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ. ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ತಾ ಅಂದ್ಕೊಂಡಿದ್ದೀನಿ. ಕಮೆಂಟ್ ಕೂಡ ಮಾಡಿರಿ ನೆಕ್ಸ್ಟ್ ವಿಡಿಯೋದ ಬಗ್ಗೆ ಅಂತ ಹೇಳ್ತಾ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.